ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಜ್ಞಾನೇಶ್ವರ ಶಿಕ್ಷಣ ಸಂಸ್ಥೆ ನಾಗನೂರು. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ನಾವು ಮಾಡ್ತಕ್ಕಂಥ ಹೊಸ ಹೊಸ ವಿಡಿಯೋಗಳು ತಮಗೆ ಬೇಗನೆ ಬಂದು ತಲುಪುತ್ತೆ ಅಂತ ತಿಳಿತಾ ಈ ಹಿಂದೆ ನಾವು ಕೆಸೆಟ್ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ICT ಕುರಿತಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ. ಅದೇ ರೀತಿ ICT ವಿಷಯವಾದ ನಂತರ ಸಂವಹನ ಪತ್ರಿಕೆ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ಈಗಾಗಲೇ 3 ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್‌ನಲ್ಲಿ ಹಂಚಿಕೊಂಡಿದ್ದೀವಿ. ಯಾರೆಲ್ಲ ಹಳೆಯ ವಿಡಿಯೋಗಳನ್ನ ನೋಡಿಲ್ಲ ಈ ಕೂಡಲೇ ನೋಡಿ ಅಂತ ಹೇಳ್ತಾ, ಇವತ್ತಿನ ದಿನ 4ನೇ ವಿಡಿಯೋ ಇದಾಗಿದ್ದು ಒಂದಿಷ್ಟು ಪ್ರಶ್ನೆಗಳನ್ನ ತಮ್ಮೊಂದಿಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಅದೇ ರೀತಿ ಕೆಸೆಟ್ 2015ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂತಹ ಸಂವಹನ ಎಂಬ ವಿಷಯದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ಇವತ್ತಿನ ದಿನ ತಮ್ಮೊಂದಿಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಹಾಗಾದ್ರೆ ಯಾಕೆ ತಡ ಮಾಡೋದು, ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಸಂವಾಹಕ ಮತ್ತು ಸಂವಾಹಿತನ ಸಂದೇಶದ ನಡುವಿನ ಅರ್ಥ ವ್ಯತ್ಯಾಸ ಉಂಟಾಗುವುದನ್ನು ಹೀಗೆಂದು ಕರೆಯಬಹುದು. ಆಪ್ಷನ್ ಎ ಅಬಿರೆಂಟ್ ಡಿಕೋಡಿಂಗ್, ಎರಡನೇದು ವರ್ಚುವಲ್ ಡಿಕೋಡಿಂಗ್, ಮೂರನೇದು ಫ್ಯಾಕ್ಚುವಲ್ ಡಿಕೋಡಿಂಗ್, ನಾಲ್ಕನೇದು ಫಾರ್ಮಲ್ ಡಿಕೋಡಿಂಗ್. ಸಂವಾಹಕ ಮತ್ತು ಸಂವಾಹಿತನ ಅಂದರೆ ಸೆಂಡರ್ ಮತ್ತು ರಿಸೀವರ್ನ ನಡುವೆ ಸಂದೇಶಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ಆ ರೀತಿ ಉಂಟಾಗ್ತಕ್ಕಂಥದ್ದನ್ನ ನಾವು ಏನೆಂದು ಕರೆಯುತ್ತೇವೆ ಅಂತೇಳಿ ಕೇಳಿರ್ತಕ್ಕಂಥ ಪ್ರಶ್ನೆ. 2015ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಇಲ್ಲಿ 4 ಉತ್ತರಗಳು ಕೊಟ್ಟಿದ್ದಾರೆ. 4 ಉತ್ತರಗಳಲ್ಲಿ ನಾವು ಸರಿಯಾಗಿ ಗಮನಿಸಿದಾಗ ನಮ್ಗೆ ಕಂಡು ಬರ್ತಕ್ಕಂಥದ್ದು ಸರಿಯಾದ ಆಯ್ಕೆ ಯಾವುದಪ್ಪ ಅಂತಂದ್ರೆ ಅಬಿರೆಂಟ್ ಡಿಕೋಡಿಂಗ್ ಅಂತ ಕರಿತೀವಿ. ಅಬಿರೆಂಟ್ ಡಿಕೋಡಿಂಗ್ ಅಂತಕ್ಕಂಥದ್ದು ಮಾಧ್ಯಮ ಮತ್ತು ಸಂವಹನಗಳ ಅಧ್ಯಯನ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆ ಇದು. ಈ ಪರಿಕಲ್ಪನೆಯನ್ನ ರಚಿಸಿದವರು ಉಂಬರ್ಟೋ ಇಕೋ ಅವರು. ಈ ಕೋಡಿಂಗ್ ಏನ್ ಹೇಳುತ್ತೆ ಅಂತಂದ್ರೆ ಡಿಕೋಡಿಂಗು ಸಂವಾಹಕ ಮತ್ತು ಸಂವಾಹಿತ ಅಂತಂದ್ರೆ ಈಗ ಸೆಂಡರ್ ಮತ್ತೆ ರಿಸೀವರ್ನ ಮಧ್ಯೆ ಯಾವುದಾದ್ರೂ ಸಂದೇಶಗಳು ಅರ್ಥ ಮತ್ತು ಅವುಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದ್ರೆ ಆ ವ್ಯತ್ಯಾಸವನ್ನ ತತ್ಕ್ಷಣವೇ ಏನ್ ಮಾಡ್ತದೆ ಸೂಚಿಸ್ತದೆ. ಇದಕ್ಕೆ ನಾವೇನಂತ ಕರಿತೀವಿ, ಅಬಿರೆಂಟ್ ಡಿಕೋಡಿಂಗ್ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ, ವೆಬ್ ಆಧಾರಿತ ವಿಚಾರ ವಿನಿಮಯ ಮಾಡುವ ಜನರ ಗುಂಪನ್ನ ಹೀಗೆ ಕರೆಯಬಹುದು. ವೆಬ್ ಆಧಾರಿತ ವಿಚಾರವನ್ನ ವಿನಿಮಯ ಮಾಡ್ತಕ್ಕಂತಹ ಜನರ ಗುಂಪನ್ನ ಆಪ್ಷನ್ ಎ ಮೀಡಿಯೇಟೆಡ್ ಕಮ್ಯುನಿಟಿ, ಆಪ್ಷನ್ ಬಿ ವರ್ಚುವಲ್ ಕಮ್ಯುನಿಟಿ, ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಕಮ್ಯುನಿಟಿ, ಆಪ್ಷನ್ ಡಿ ಇಂಟರ್ನೆಟ್ ಕಮ್ಯುನಿಟಿ. ಹೌದಾ, ವೆಬ್ ಅಲ್ಲಿ ಏನ್ ಮಾಡ್ತಾರೆ, ಒಂದಿಷ್ಟು ವಿಚಾರಗಳನ್ನ ಏನ್ ಮಾಡ್ತಾರೆ ಹಸ್ತಾಂತರ ಮಾಡ್ಕೊಳ್ತಾರೆ. ಆ ಹಸ್ತಾಂತರ ಮಾಡಿಕೊಳ್ತಕ್ಕಂತಹ ಜನರ ಗುಂಪಿಗೆ ಏನೆಂದು ಕರೆಯುತ್ತಾರೆ. ಹೌದಾ, ಈ 4 ಆಯ್ಕೆಗಳು ನಿಮಗೆ ಏನ್ ಅನಿಸ್ಬೋದು, ಸ್ವಲ್ಪ ಕನ್ಫ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಹಾಗಾದ್ರೆ ಈ 4 ಆಯ್ಕೆಯಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ವರ್ಚುವಲ್ ಕಮ್ಯುನಿಟಿ ಅಂತ ಹೇಳ್ತೀವಿ. ವರ್ಚುವಲ್ ಕಮ್ಯುನಿಟಿ ಅಂತಕ್ಕಂಥದ್ದು ಒಂದು ಆನ್ಲೈನ್ ಕಮ್ಯುನಿಟಿ ಆಗಿರುತ್ತೆ. ಈ ಆನ್ಲೈನ್ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಭೌಗೋಳಿಕ ಸ್ಥಾನವನ್ನ ಅವಲಂಬಿಸದೆ ಸಾಮಾನ್ಯವಾಗಿ ಆ ಜನರು ಅಂದುಕೊಂಡಿರ್ತಕ್ಕಂತಹ ಗುರಿಗಳಾಗಿರ್ಬೋದು ಅಥವಾ ಅವರ ಅನುಭವಗಳನ್ನ ಆನ್ಲೈನ್ ಸಂಪರ್ಕದ ಮೂಲಕ ಒಬ್ಬರಿಂದ ಮತ್ತೊಬ್ಬರಿಗೆ ಸಂವಹನವನ್ನ ನಡೆಸ್ತಕ್ಕಂತಹ ಯಾವುದಾದ್ರೂ ಒಂದು ನೆಟ್ವರ್ಕ್ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ವರ್ಚುವಲ್ ಕಮ್ಯುನಿಟಿ ಅಂತ ಕರಿತೀವಿ. ಹೌದಾ, ಇನ್ನು ಮುಂದಿನ ಪ್ರಶ್ನೆ, ಚಾರ್ಲಿ ಚಾಪ್ಲಿನ್ ಸಿನಿಮಾ ದಿ ಮಾಡರ್ನ್ ಟೈಮ್ ಆಪ್ಷನ್ ಎ ಕೈಗಾರಿಕಾ ಸಮಾಜವನ್ನ ಗೇಲಿ ಮಾಡುತ್ತದೆ, ಆಪ್ಷನ್ ಬಿ ಸಾಂಪ್ರದಾಯ ಸಮಾಜವನ್ನ ಟೀಕಿಸುತ್ತದೆ, ಆಪ್ಷನ್ ಸಿ ಕೈಗಾರಿಕಾ ಸಮಾಜದ ಕುರಿತು ವಿಷಾದಿಸುತ್ತದೆ, ಆಪ್ಷನ್ ಡಿ ಕೈಗಾರಿಕಾ ಸಮಾಜವನ್ನ ಹೊಗಳುತ್ತದೆ. ಚಾರ್ಲಿ ಚಾಪ್ಲಿನ್ ಅಂತಕ್ಕಂಥವರು ದಿ ಮಾಡರ್ನ್ ಟೈಮ್ ಅಂತಕ್ಕಂಥ ಒಂದು ಹಳೆಯ ಚಿತ್ರ ಇದು. ಈ ಹಳೆಯ ಚಿತ್ರದ ಸಂದೇಶವನ್ನ ಕೇಳ್ತಾರೆ. ಆ ಸಂದೇಶ ಏನು ಹೇಳ್ತದೆ ಅಂದ್ರೆ ಆ ಚಿತ್ರವನ್ನು ನೋಡೋದ್ರಿಂದ ಯಾವ ರೀತಿಯಾಗಿರ್ತಕ್ಕಂಥ ಸಂದೇಶ ನಿಮಗೆ ತಿಳಿದು ಬರ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ.
ಹಾಗಾದ್ರೆ ಆ ಚಿತ್ರದಲ್ಲಿ ಏನ್ ಹೇಳ್ತದ ಅಂತಂದ್ರೆ, ಅದು ಕೈಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಚಿತ್ರ. ಕೈಗಾರಿಕೆಯಲ್ಲಿ ಪ್ರತಿಯೊಬ್ಬರೂ ಯಾವ ರೀತಿ ದುಡಿತಾರೆ, ಆಮೇಲೆ ಅಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ಆಗು-ಹೋಗುಗಳ ಕುರಿತಾಗಿರ್ತಕ್ಕಂಥ ಒಂದು ಚಿತ್ರೀಕರಣ. ಆ ಚಿತ್ರೀಕರಣದಿಂದ ನಮಗೇನ್ ಕಂಡು ಬರುತ್ತೆ ಅಂತಂದ್ರೆ, ಆ ಕೈಗಾರಿಕಾ ಸಮಾಜವನ್ನ ವಿಷಾದಿಸುತ್ತದೆ. ಹೌದು, ಇದು ಸರಿಯಾಗಿರ್ತಕ್ಕಂಥ ಆಯ್ಕೆ. ಕೈಗಾರಿಕಾ ಸಮಾಜದ ಬಗ್ಗೆ ಏನ್ ಮಾಡ್ತದ ಅಂತಂದ್ರ, ಒತ್ತಿ ಹೇಳ್ತದ. ಅಲ್ಲಿ ನಡೀತಕ್ಕಂತಹ ಒಂದಿಷ್ಟು ಘಟನೆಗಳ ಕುರಿತು ಏನ್ ಮಾಡ್ತದ, ವಿಷಾದನೀಯವನ್ನ ವ್ಯಕ್ತಪಡಿಸ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ಯಾಟಿಕ್ ಸಂವಹನವೆಂದರೆ? ಪ್ಯಾಟಿಕ್ ಸಂವಹನವೆಂದರೆ ಸಂವಹನದ ಆರಂಭದ ಮಾತು, ಸಂವಹನದ ಅಂತಿಮ ಮಾತುಗಳು. ಆಪ್ಷನ್ ಸಿ ಸಾಂಪ್ರದಾಯಿಕ ಸಂವಹನದ ಇನ್ನೊಂದು ಹೆಸರು, ಸಾಂಪ್ರದಾಯಿಕ ಸಂವಹನದ ಇನ್ನೊಂದು ಹೆಸರು. ಹೌದಾ? ಪ್ಯಾಕ್ಟಿಕ್ ಸಂವಹನ, ಹೌದಾ? ಇದು ಸಂವಹನದಲ್ಲಿ ಬರ್ತಕ್ಕಂಥ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಿಂದ ಈ ಸಂವಹನ ಅಂದ್ರೆ ಏನು ಅಂತಕ್ಕಂಥದ್ದು ಕೇಳಿದ್ದಾರೆ ಪ್ರಶ್ನೆ. ಹಾಗಾದ್ರೆ ಈ ಸಂವಹನದಲ್ಲಿ ಸರಿಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಂದ್ರೆ, ಸಂವಹನದ ಆರಂಭದ ಮಾತುಗಳು ಅಂತ ಕರಿತೀವಿ. ಹೌದಾ? ಈ ಪ್ಯಾಕ್ಟಿಕ್ ಸಂವಹನ ಅಂತಂದ್ರೆ ಮಾಹಿತಿಯನ್ನ ತಿಳಿಸ್ತಕ್ಕಂಥದ್ದು ಮತ್ತು ಆ ಸಾಮಾಜಿಕ ಸಂಬಂಧವನ್ನ ಸ್ಥಾಪಿಸಲು ಮತ್ತು ಅಷ್ಟೇ ಸಂವಹನವನ್ನ ಸುಗಮಗೊಳಿಸಲಿಕ್ಕೆ ಬಳಕೆ ಮಾಡ್ತಕ್ಕಂಥ ಒಂದು ಮೌಖಿಕವಾಗಿರ್ತಕ್ಕಂತಹ ಒಂದು ಸಂವಹನದ ವಿಧ ಅಂತ ಹೇಳ್ಬಹುದು. ಹೌದಾ? ಈ ಪ್ಯಾಕ್ಟಿಕ್ ಸಂವಹನ ಅಂತಂದ್ರೆ ಉದಾಹರಣೆ, ಈಗ ನಿಮ್ಮ ಸ್ನೇಹಿತರು ಯಾರಾದ್ರೂ ಭೆಟ್ಟಿಯಾದ ತಕ್ಷಣ ನೀವೇನ್ ಕೇಳ್ತೀರಿ? ಹಲೋ, ಹಾಯ್, ಹೇಗಿದ್ದೀರಾ ಅಂತ ಕೇಳ್ತೀರಲ್ಲ. ಈ ಹಲೋ, ಹಾಯ್, ಹೇಗಿದ್ದೀರಾ ಅಂತಕ್ಕಂಥದ್ದನ್ನೇ ಕೇಳುವುದೇ ಪ್ಯಾಕ್ಟಿಕ್ ಸಂವಹನ. ಅಂದ್ರೆ ನಿಮ್ಮ ಮತ್ತು ಅವರಗಳ ಮಧ್ಯ ಮಾತಿನ ಆರಂಭದ ಮಾತುಗಳನ್ನ ಆಡ್ಲಿಕ್ಕೆ, ಸಂವಹನಕ್ಕೆ ದಾರಿ ಮಾಡಿಕೊಡ್ಲಿಕ್ಕೆ ಉಂಟಾಗ್ತಕ್ಕಂಥ ಒಂದು ಸಂವಹನದ ವಿಧ ಇದು. ಹೌದಾ? ಹಲೋ, ಹೇಗಿದ್ದೀರಾ ಅಂತ ನೀವು ಕೇಳ್ತಿರಲ್ಲ, ಅದೇ ರೀತಿ ಕೇಳ್ತಕ್ಕಂಥ ಒಂದು ಸಂವಹನದ ವಿಧಕ್ಕೆ ನಾವೇನಂತ ಕರಿತೀವಿ? ಪ್ಯಾಕ್ಟಿಕ್ ಸಂವಹನ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸನ್ನೆಗಳು ಒಂದು ಉತ್ತಮ ಉದಾಹರಣೆ. ಇದು ಹಿಂದಿನ ತರಗತಿಯಲ್ಲೂ ಕೂಡ ಬಂದಿತ್ತು ಪ್ರಶ್ನೆ. ಆ ಈ ತರಗತಿಯಲ್ಲೂ ಕೂಡ ಏನ್ ಮಾಡಿದರೆ ಕೇಳಿದ್ದಾರೆ. ಸನ್ನೆಗಳು ಒಂದು ಉತ್ತಮ ಉದಾಹರಣೆ. ಸನ್ನೆಗಳು ಅಂತಂದ್ರೆ ಯಾರಿಗಾದ್ರೂ ನೀವು ಸನ್ನೆ ಮತ್ತು ಸಂಜ್ಞೆಗಳ ಮುಖಾಂತರ ಏನ್ ಮಾಡ್ತೀರಿ? ವಿಷಯವನ್ನ ಹಸ್ತಾಂತರ ಮಾಡ್ತಿರ್ತೀರಿ. ಹಾಗೆ ಈ ರೀತಿ ಮಾಡ್ತಕ್ಕಂಥ ಸನ್ನೆಗಳು ಯಾವುದಕ್ಕೆ ಉದಾಹರಣೆ ಅಂತ ಕೇಳ್ತಾರೆ. ಇನ್ ಭಾಷಾ ಸಂವಹನ ಆಗುತ್ತನೋ, ಅಥವಾ ಸಾಮೂಹಿಕ ಸಂವಹನ ಆಗುತ್ತೋ, ಅಥವಾ ವ್ಯಕ್ತಿಗತ ಸಂವಹನ ಆಗುತ್ತೋ, ಅಥವಾ ಮೌಖಿಕವಲ್ಲದ ಸಂವಹನ ಆಗುತ್ತೋ ಅಂತಕ್ಕಂತಹ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಭಾಷಾ ಸಂವಹನ ಅಂತಂದ್ರೆ ಭಾಷೆಗಳನ್ನ ಮಾತಾಡಿದಾಗ ಮಾತ್ರ ಅಲ್ಲಿ ಸಂವಹನ ಉಂಟಾಗುತ್ತೆ. ಸಾಮೂಹಿಕ ಅಂತಂದ್ರೆ ಒಂದಿಷ್ಟು ಗುಂಪು, ಗುಂಪಿನ ಮಧ್ಯೆ ನೀವೇನ್ ಮಾಡ್ತಿರ್ತೀರಿ? ಆ ನಿಮ್ಮಲ್ಲಿರ್ತಕ್ಕಂಥ ವಿಷಯವನ್ನ ಅವ್ರ ಜೊತೆಗೆ ಹಂಚ್ಕೊಳ್ತಿರ್ತೀರಿ. ಆಮೇಲೆ ಅವ್ರ ಹತ್ರ ಇರ್ತಕ್ಕಂಥ ವಿಷಯವನ್ನ ತಮ್ಮೊಂದಿಗೆ ಹಂಚ್ಕೊಳ್ತಿರ್ತೀರಿ. ಹಾಗಾಗಿ ವ್ಯಕ್ತಿಗತ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಇದು ಅಲ್ಲ. ಇದು ಮೌಖಿಕವಲ್ಲದ. ಹೌದಾ? ಮೌಖಿಕವಲ್ಲದ ಅಂತಂದ್ರೆ ಏನು? ಮಾತುಗಳನ್ನಾಡದೆ ಕೈ ಅಥವಾ ಯಾವುದಾದ್ರೂ ಒಂದು ಸಂಜ್ಞೆ ಅಥವಾ ಸನ್ನೆಗಳ ಮೂಲಕ ಮಾಡ್ತಕ್ಕಂಥದ್ದಕ್ಕ ನಾವೇನಂತ ಕರಿತೀವಿ? ಮೌಖಿಕವಲ್ಲದ ಸಂವಹನ ಅಂತ ಕರಿತೀವಿ. ಓಕೆ. 2015ರ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟಾರೆ 5 ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಂವಹನದ ಕುರಿತಾಗಿ. ಅದೇ ರೀತಿ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಹೊಸ ಹೊಸ ಪ್ರಶ್ನೆಗಳೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.